ಇವತ್ತು ಸಿರಿಧಾನ್ಯಗಳಲ್ಲೇ ಅತ್ಯುತ್ತಮವಾದ ಕೊರಲೆ ಅಕ್ಕಿಯಿಂದ ಪುದೀನ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: 2 ಕಪ್ ಕೊರಲೆ ಅಕ್ಕಿ, ಹಿಂದಿನ ದಿವಸ ರಾತ್ರಿನೇ ನೆನೆಸಿಟ್ಕೊಂಡಿರೋದು, 2 ದೊಡ್ಡ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, 1 ನಿಂಬೆಹಣ್ಣು, 3/4 ಕಪ್ನಷ್ಟು ಎಣ್ಣೆ, 16 ಒಣಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಬೇಕಿದ್ದವರು ಹಸಿಮೆಣಸಿನ್ಕಾಯಿ ಉಪಯೋಗಿಸ್ಕೋಬೋದು, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಅದನ್ನು ಬಳಸಲ್ಲ. 1 ಕಪ್ ಬೇಯಿಸಿರೋ ಕಾಬೂಲ್ ಕಡಲೆ, 1 ಕಪ್ನಷ್ಟು ಪುದೀನ ಗೊಜ್ಜು. ಇದು 2 ದೊಡ್ಡ ಹಿಡಿ ಪುದೀನ ಸೊಪ್ಪನ್ನು ಒಂದು 4-5 ಚಮಚ ನೀರು ಹಾಕಿ ರುಬ್ಬಿಟ್ಕೊಂಡಿರೋದು, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಸುಮಾರು 1.5 ಚಮಚದಷ್ಟು ಉಪ್ಪು. ಈಗ ಮೊದಲಿಗೆ ಬಾಣಲೆಯಲ್ಲಿ 3/4 ಕಪ್ಪು ಎಣ್ಣೆ ಹಾಕ್ಕೊಳ್ಳೋಣ. ಅದು ಕಾದ ಮೇಲೆ ಸಾಸಿವೆ ಹಾಕ್ಕೊಳ್ಳೋದು, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಟೊಮೆಟೊ, ಬೇಯಿಸಿರೋ ಕಡಲೆಕಾಳು. ಟೊಮೆಟೊ ಆಗೋವರೆಗೂ ಕಾಯಬೇಕಾದ ಅವಶ್ಯಕತೆ ಏನಿಲ್ವಾ? ಇಲ್ಲ, ಟೊಮೆಟೊ ಬೇಗ ಆಗೋಗುತ್ತೆ, ಆದ್ದರಿಂದ ತಕ್ಷಣ ಹಾಕ್ಬೋದು. ಪುದೀನ ಗೊಜ್ಜು, ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಕಲಿಸ್ತಾ ಇರಬೇಕು. ಸುಮಾರು ಎಷ್ಟೊತ್ತು ಆಗ್ಬೋದು? ಸುಮಾರು 5 ನಿಮಿಷ ಆಗ್ಬೋದು. ಇದು ನಾವು ಮಾಡ್ತಿರೋದು 4 ಜನಕ್ಕಲ್ವಾ? 4ರಿಂದ 5 ಜನಕ್ಕೆ ಆಗುತ್ತೆ. ಈಗ ನೋಡೋಕೆ ತುಂಬ ಕಲರ್ಫುಲ್ ಆಗಿದೆಯಲ್ಲ? ಹೌದು, ತಿನ್ನೋಕ್ಕೂ ಅಷ್ಟೇ ರುಚಿ ಇರುತ್ತೆ. ಇದಕ್ಕೆ ಯಾವಾಗಲೂ ಟೊಮೆಟೊನೇ ಹಾಕೋಬೇಕಾ, ಇಲ್ಲ ಬೇರೆನೂ ಹಾಕೋಬೋದಾ? ಬೇರೆನೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಹುರುಳಿಕಾಯಿ ಹಾಕ್ಕೋಬೋದು, ಆಲೂಗಡ್ಡೆನೂ ಹಾಕ್ಕೋಬೋದು. ಚೆನ್ನಾಗಿ ಶೈನಿಂಗ್ ಬಂದಿದೆಯಲ್ಲ? ಹಾಂ, ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಆದ್ದರಿಂದ ಆಗಿದೆ. ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿದ ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೋದು. ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ಹಣ್ಣಿನ ರಸ ಹಾಕ್ಬೋದು. ಇದು ತಣ್ಣಗಾದ್ಮೇಲೆ ಅನ್ನಕ್ಕೆ ಕಲಿಸ್ಬೇಕಾ ಹೇಗೆ? ಇದು ತಣ್ಣಗಾದ್ಮೇಲೆ ಕಲಿಸ್ಬೇಕು ಅಂತೇನಿಲ್ಲ, ಅನ್ನ ತಣ್ಣಗಿರಬೇಕು. ಇದನ್ನು ಹಾಕಿ ಕಲಿಸೋವಾಗ ಅನ್ನ ತಣ್ಣಗಿರಬೇಕು. ಈಗ ಕೊರಲೆ ಅಕ್ಕಿನ 1 ಅಳತೆ ಕೊರಲೆ ಅಕ್ಕಿಗೆ 1/4 ಅಳತೆ ನೀರು, ಅಂದರೆ ನಾವು 2 ಕಪ್ಪು ಕೊರಲೆ ಅಕ್ಕಿ ತೊಗೊಂಡಿದ್ದೀವಿ, 3.5 ಕಪ್ ನೀರು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಈ ಥರ ಅಗಲವಾಗಿರೋ ಪಾತ್ರದಲ್ಲಿ ತಣ್ಣಗಾಕೋದಕ್ಕೆ ಹಾಕಿದ್ದೆ. ಇವಾಗ ತಣ್ಣಗಾಗಿದೆ, ಅನ್ನ ಉದುರುದ್ರಾಗಾಗಿದೆ. ಈಗ ನಾವು ಸಿದ್ಧ ಮಾಡ್ಕೊಂಡಿರೋ ಪುದೀನ ಗೊಜ್ಜು ಹಾಕಿ ಕಲಸೋಣ. ಈಗ ರುಚಿಕರವಾದ ಕೊರಲೆ ಪುದೀನ ಬಾತ್ ಸವಿಯೋದಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಿರಿಧಾನ್ಯಗಳಲ್ಲಿ ಹೊಸ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ.